ನೋಡಿ ಯಾರಪ್ಪನ ಮನೆ ದುಡ್ಡು ಇದು. ಈ ರೋಡ್ ನೀವೇನ್ ನೋಡ್ತಾ ಇದ್ರಲ್ಲ, ಈ ದೃಶ್ಯ ನೋಡ್ತಾ ಇದ್ರಲ್ಲ, ಇಲ್ಲಿಂದ ಡೆಡ್ ಎಂಡ್ ವರ್ಗು ಈ ರಸ್ತೆ ಕಾಮಗಾರಿ ಆಗಿ 1 ತಿಂಗಳಾದ್ಮೇಲೆ ಅವ್ರಿಗೆ ಪಾಪ ಜ್ಞಾನೋದಯ ಆಗ್ಬಿಟ್ಟಿದೆ. ಕೊಳವೆ ಪೈಪನ್ನು ಅಳವಡಿಸಬೇಕು ಅಂತೇಳಿ 1 ತಿಂಗಳಾದ್ಮೇಲೆ ಜ್ಞಾನೋದಯ ಆಗಿದೆ. RJ ಕಾಲೋನಿಯ 7ನೇ ಮುಖ್ಯ ರಸ್ತೆಯಲ್ಲಿರುವ ನಿವಾಸಿಗಳು ದಯವಿಟ್ಟು ಈಗ ಈ ಕೆಲಸ ಮಾಡಿರೋದು ಒಳ್ಳೇದ ಕೆಟ್ಟದ ನಿಮ್ಮ ಬಾಯಿಂದನೇ ನಮ್ಮ ಹೇಳಿ ಸರ್. ಮೊದಲು ತುಂಬ ಹಳೆ ಪೈಪ್ ಇತ್ತು, ಅದನ್ನು ತಳ್ಳಿ ಹೊಸ ಪೈಪ್ ಹಾಕಿದ್ದಾರೆ. ಈಗ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ನೀರು. ಇನ್ನೂ ಸ್ವಲ್ಪ ಕೆಲಸ ಸ್ವಲ್ಪ ಬಾಕಿ ಇದೆ ಅನ್ಸುತ್ತೆ. ಪ್ರೆಷರ್ ಬರ್ತದೆ. ಓವರ್ ಮುಂಚೆಗಿಂತ ಈಗ ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದೆ. ಇದು ಸತ್ಯಾಂಶತೆ. ಏನೋ ಇವರು ಸುಳ್ಳು ಸುದ್ದಿ, ಇದು ಸುದ್ದಿಯೇ ಸುಳ್ಳು ಎನ್ನೋದಕ್ಕೆ ಇಲ್ಲಿನ ನಿವಾಸಿಗಳು ಸತ್ಯವನ್ನ ಹೇಳಿ, ಇದು ನಮ್ಮ ನೆಚ್ಚಿನ ಶಾಸಕರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿ ಇರೋದು ನಾವೆಲ್ಲರೂ ದಲಿತರು, ನಾವೆಲ್ಲ ಒಂದು ಅಂತ ಹೇಳಿ ಇವತ್ತು ಸುರೇಶ್ ಕುಮಾರ್ ಮಾಡಿರೋ ಕೆಲಸ ಮೆಚ್ಚುಗೆಯ ಕೆಲಸ. ಸಿಗ್ನೇಚರ್ ಅಂತೂ ಮಾಡ್ತಾ ಇದ್ದಾರೆ. ಇಲ್ಲೇ ನೋಡಿ ಖುದ್ದಾಗಿ ಅವರೇ ಬಂದು ಕೊಡಿ, ನಾವು ಸೈನ್ ಮಾಡ್ತೀವಿ, ನಾವು ಶಾಸಕರ ಬೆನ್ನಿಂದ ಇದೀವಿ ಅಂದ್ಬಿಟ್ಟು ಅವರೇ ಸಹಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುಮೂರ್ತಿ, ದಯಾನಂದ ನಗರ ವಾರ್ಡಿನ RJ ಕಾಲೋನಿಯ ನಿವಾಸಿ. ನಾನು ಇಲ್ಲೇ ಹುಟ್ಟಿ ಬೆಳೆದಿರೋಂಥ ಹುಡುಗ. ಯಾಕಂತಂದರೆ ನಿನ್ನೆ ಒಂದು ವಿಡಿಯೋ ಯಾವುದೋ ಈ ಸಂಜೆ ನ್ಯೂಸ್ ಚಾನಲ್ನಲ್ಲಿ ಇದೇ ರೋಡಿನಲ್ಲಿ ಒಂದು ವಿಡಿಯೋ ಹರಿದು ಬರ್ತಾ ಇತ್ತು. ಆ ಸತ್ಯಾಂಶಕ್ಕೆ ತಿಳಿಯೋಕೆ ಇಲ್ಲಿ ಇದು ಒಂದು SC ಜನಾಂಗದವರು ಹೆಚ್ಚಿರೋದು ಎಲ್ಲರಿಗೂ ಗೊತ್ತಿರೋ RJ ಕಾಲೋನಿಯಲ್ಲಿ. ಆದ್ದರಿಂದ ಇಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಇತ್ತು ಅಂದ್ಬಿಟ್ಟು 8ನೇ ಅಡ್ಡ ರಸ್ತೆ 7ನೇ ಅಡ್ಡ ರಸ್ತೆ ನಿವಾಸಿಗಳು ಏನು ನಮ್ಮ ಶಾಸಕರ ನೆಚ್ಚಿನ ಕಾರ್ಯಕ್ರಮ ಆಗಿರುವ ಜನಸ್ಪಂದನ ಹಾಗೂ ವಾರ್ಡ್ ನಡಿಗೆ ಕಾರ್ಯಕ್ರಮಕ್ಕೆ ನಡೀತಾ ಇತ್ತು. ಈ ಕಾರ್ಯಕ್ರಮ ನಡೀತಾ ಇದೆ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದು ಅವರು ತಿಳಿಸಿದ್ರು ಏನು RJ ಕಾಲೋನಿ ದಯಾನಂದ ನಗರದ ವಾರ್ಡ್ನ RJ ಕಾಲೋನಿಯಲ್ಲಿ ನೀರು ಸಮಸ್ಯೆ ಇದೆ ಅಂತ. ತಕ್ಷಣ ಎಚ್ಚೆತ್ತುಕೊಂಡ ನಮ್ಮ ಶಾಸಕರು ಹಿರಿ ಅಧಿಕಾರಿಗಳನ್ನೆಲ್ಲ ಕಳಿಸಿ ಅಲ್ಲಿ ಫಸ್ಟ್ ಟೆಸ್ಟಿಂಗ್ ಮಾಡಿಸಿ 20 ವರ್ಷಗಳ ಹಿಂದೆ ಆಗಿರುವ ಈ ಪೈಪನ್ನು ತಕ್ಷಣ ಬದಲಾವಣೆ ಮಾಡಿ ಅಂದ್ಬಿಟ್ಟು ಅಧಿಕಾರಿಗಳ ಸೂಚನೆ ಕೊಟ್ಟಾದ್ಮೇಲೆ ಈ ಕಾಮಗಾರಿ ನಾವು ಕೈಯಲ್ಲಿ ಇಟ್ಕೊಂಡಿದ್ದು. ಈ ಕಾಮಗಾರಿಲಿ ಫಸ್ಟು 8ನೇ ಮುಖ್ಯ ರಸ್ತೆಯಲ್ಲಿ ನಾವು ಬದಲಾವಣೆ ಮಾಡ್ದೋ, ಹಾಗೂ ನೆಕ್ಸ್ಟ್ 7ನೇ ಮುಖ್ಯ ರಸ್ತೆಯಲ್ಲಿ ಬದಲಾವಣೆ ಮಾಡ್ದೋ. ಇಲ್ಲಿ 6 ಬದಲಾವಣೆ ಮಾಡಿದಾಗ ಈ ಜಾಲತಾಣದಲ್ಲಿ 7ನೇ ಏನು 6ನೇ ಮುಖ್ಯ ರಸ್ತೆ ಜಾಲತಾಣದಲ್ಲಿ ಬಂದಿರೋದು ವಿಷಯ ಈ ಟಾರ್ನ ಅಗಿತಾ ಇದ್ದಾರೆ ಅಂತ. ಈ ಟಾರ್ ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಈ ಟಾರು ಅಗದು 1 ತಿಂಗಳಾಯ್ತು ಅಂತ. ಈ ಟಾರ್ ಹಾಕಿ 6 ತಿಂಗಳ ಮೇಲಾಗಿದೆ ಈ ರೋಡಿನ ಟಾರ್ ಹಾಕಿ. ಅದ ನಂತರ ಏನು ಈ ವಾಟರ್ ಲೈನ್ ಚೇಂಜ್ ಮಾಡೋದಲ್ಲಿ ಎಷ್ಟು ಬ್ಲಾಕ್ ಆಗಿತ್ತು ಅಂತ ಇಲ್ಲಿರೋ ಸ್ಥಳೀಯರೇ ನೆಕ್ಸ್ಟ್ ನಿಮ್ಮ ಮುಂದೆ ಬಂದು ಹೇಳೋ RJ ಕಾಲೋನಿಯ ಈ ಸ್ಥಳದಲ್ಲಿ ನಿಂತ್ಕೊಂಡು ಅಪಪ್ರಚಾರ ಮಾಡಿದವರಿಗೆ ತಕ್ಕ ಉತ್ತರವಾಗಿ ಇಲ್ಲಿಂದ ಸ್ಥಳೀಯರೇ ಅವರಿಗೆ ಉತ್ತರ ನೀಡುತ್ತಿದ್ದಾರೆ. ಇವರು ಇದೇ ರೋಡಿನ ನಿವಾಸಿ ರೇವಣ್ಣ ಅಂತವರು, ಈ ಮನೆ ನಿವಾಸಿ. ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಮುಂಚೆ ಹೇಳಪ್ಪ. ಫಸ್ಟ್ ನೀರು ಬರ್ತಾ ಇರಲಿಲ್ಲ, ಆವಾಗ ನಾವು ಪೈಪ್ ಚೇಂಜ್ ಮಾಡಕ್ಕೆ ಹೇಳಿದೆ. ಪೈಪ್ ಚೇಂಜ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಇತ್ತು ಆ ಪೈಪು ಅರ್ಧ ಬ್ಲಾಕ್ ಆಗಿತ್ತು. ಅರ್ಧ ಬ್ಲಾಕ್ ಆಗಿತ್ತು. ಈಗ ನೆಕ್ಸ್ಟ್ ಇಲ್ಲಿರೋ ನಿವಾಸಿಗಳಾದ ಗಂಗಾಧರಣ, ಈ ರೋಡಿನ ಹಿರಿಕರು ಯಾವ ರೀತಿ ಪರಿಸ್ಥಿತಿ ಇತ್ತು, ಈಗ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂತ ದಯವಿಟ್ಟು ಗಂಗಾಧರನೇ ಹೇಳ್ತಾರೆ. ಮೊದಲು ಇದು ಬಡಾವಣೆಗೆ ಲೇನಲ್ಲಿ ನೀರೇ ಬರ್ತಿರ್ಲಿಲ್ಲ. ನಾವು ಹಲವಾರು ಸಾರಿ ಕಂಪ್ಲೇಂಟ್ ಮಾಡಿದ್ವು. ಕಂಪ್ಲೇಂಟ್ ಆದ್ಮೇಲೆ ಈಗ ಆಗೋದು ಸ್ವಲ್ಪ ಎಲ್ಲ ಪ್ರತಿಯೊಂದು ಮನೆಗೂ ಸಮರ್ಪಕವಾಗಿ ಜೋಡಣೆ ಮಾಡಿದ್ದಾರೆ. ಈಗ ನೀರು ಮುಂದಕ್ಕೆ ಏನು ಬರ್ತದೆ ಗೊತ್ತಿಲ್ಲ, ಈಗ ಸಮರ್ಪಕವಾಗಿದೆ. ಇಷ್ಟು ನೆಕ್ಸ್ಟ್ ಇನ್ನೊಬ್ರು ಇದೇ ರೋಡಿನ ನಿವಾಸಿಗಳು ಎಷ್ಟು ಈ ಪೈಪ್ 25 ವರ್ಷದ ಹಳೆ ಪೈಪು, ಈ ಅನುಕೂಲನೋ ಅನನುಕೂಲನೋ ಇಲ್ಲಿನ ಸ್ಥಳೀಯರು ಮಾತಾಡ್ತಾರೆ. ಅದು ನೀರು ಸಣ್ಣದಾಗಿ ಬರ್ತಿತ್ತು. ಈಗ ಪೈಪ್ ಚೇಂಜ್ ಮಾಡಿರೋದ್ರಿಂದ ನೀರಲ್ಲಿ ಪೈಪಲ್ಲಿ ತುಂಬ ಪ್ಯಾಕೆ ಇತ್ತು. ಇವಾಗ ಮುಂದಕ್ಕೆ ಸ್ವಲ್ಪ ಪ್ರೆಷರ್ ಬರ್ಬೋದು ಅಂತ ಹೇಳಿದ್ದೀನಿ. ಇಷ್ಟು ಇಲ್ಲಿರೋ ಇನ್ನೊಬ್ರನ್ನ ನಾನು ಭೇಟಿ ಮಾಡಿಸ್ತೀನಿ. ಇದೇ ರೋಡಿನ ಕ್ರಾಸಿನ ನಿವಾಸಿಗಳು. ಕಂಪ್ಲೇಂಟ್ ಮಾಡಿದ್ವಿ, ಇವಾಗ ಬಂದು ಆಗಿಬಿಟ್ಟು ಪೈಪ್ ಹಾಕೋರು ಅನುಕೂಲ ಮಾಡ್ಕೊಡ್ತಾರೆ. ಇಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿರುವ ಈ ರೋಡಿನಲ್ಲೇ ಸತ್ಯಾಂಶಗಳು ಈಗ ಅರಿವಾಗುತ್ತದೆ. ಯಾಕಂದ್ರೆ ಇಲ್ಲಿ ದಲಿತರು ಇರುವ ಜಾಗದಲ್ಲಿ ಎಂದ್ಬಿಟ್ಟು
ಕೆಲವರು ಏನು 10-20 ವರ್ಷದ ಹಿಂದೆ ರಾಜಕೀಯದ ಹಿಂಬಾಗಲಾಗಿ ಕೆಲಸ ಮಾಡುತ್ತಿದ್ರು ಅವರು ಈ ಅಪಪ್ರಚಾರವನ್ನು ಮಾಡಿದ್ದಾರೆ ಅಂತ ನಾವು ಖಡಾಘೋಷವಾಗಿ ಹೇಳ್ಬೋದು. ಯಾಕಂತ ಅಂದ್ರೆ ಇದೇ ದಲಿತರ ಈ ಬಡಾವಣೆಯಲ್ಲಿ ಎಷ್ಟು ಅನುಕೂಲ ಮಾಡಿದ್ದಾರೆ ಅನ್ನೋದು ಎಲ್ಲರೂ ಗೊತ್ತಿರುತ್ತೆ. ಉದಾಹರಣೆಯಾಗಿ ಇಲ್ಲಿ ನೋಡಿ, ಶಿಶುವಾರ RJ ಕಾಲೋನಿಯ ಶಿಶುವಾರ ನವೀಕರಣ ಆಗಿರ್ಬೋದು, ಟ್ರಸ್ಟ್ ಆಗಿರ್ಬೋದು, ಇದು ಕುಮಾರ್ ಅವರ ಅನುದಾನದಲ್ಲಿ ಈ ಬಡಾವಣೆಗೆ ಆಗಿರುವ ಕೆಲಸ ಆಗಿರೆ, ಟಾರ್ ಆಗಿರ್ಬೋದು, ಅಭಿವೃದ್ಧಿ ಕೆಲಸಗಳು ನಡೀತಾ ಇರುತ್ತೆ. ಯಾಕಂತಂದ್ರೆ ಇಲ್ಲಿ ಇನ್ನೇನು ಇವರು 3 ವರ್ಷ ಇನ್ನೂ ಇರಲಿಲ್ಲ, 5 ವರ್ಷ ಇನ್ನೂ ಚುನಾವಣೆ ಇರ್ಬೋದು ಅಂತ ಇದ್ರು. ಆದರೆ ಈ ಚುನಾವಣೆ ಹತ್ರ ಬಂದಿರುವಾಗ ಕಾರಣ ಏನಾದ್ರು ಶಾಸಕರ ಮೇಲೆ ಒಂದು ಅಪವಾದ ಮಾಡಲೇಬೇಕನ್ನೋ ಉದ್ದೇಶಕ್ಕಾಗಿ ಏನು ಹಿಂದೆ ಚುನಾವಣೆಯಲ್ಲಿ ಅವರ ಪರಾಜಿತವಾಗಿದ್ದ ಬೆಂಬಲಿಗ ಅಭ್ಯರ್ಥಿಯ ಬೆಂಗಾವಲಾಗಿ ಕೆಲಸ ಮಾಡಿದಂಥ ಅವರು ಇವಾಗ ಶಾಸಕರ ಮೇಲೆ ಅಪಪ್ರಚಾರ ಮಾಡುತ್ತಿರುವುದು ತುಂಬ ಕ್ಷಾಣೆಯಾಗುತ್ತದೆ. ಯಾಕೊತ್ತ ಅಂದರೆ ಒಬ್ಬ ಕೆಲಸ ಮಾಡಿರೋ ವ್ಯಕ್ತಿ ಹಲವಾರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ನಮ್ಮ ಇಲ್ಲಿ RJ ಕಾಲೋನಿ ಬಡಾವಣೆಯಲ್ಲಿ ದಲಿತರಿಗೆ ತುಂಬ ಏನಂದರೆ ಬಲಗೈಗೆ ಮಾಡಿರೋ ಕೆಲಸ ಎಡಗೈಗೆ ಗೊತ್ತಾಗಬಾರೋ ರೀತಿಯಲ್ಲಿ ತುಂಬ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಇದೇ ಬಡಾವಣೆಯ ಹುಡುಗ ಶಿಕ್ಷಣ ಇದರಲ್ಲಿ ಇದ್ದು ಸಸ್ಪೆಂಡ್ ಆಗಿರೋರಿಗೆ ಖುದ್ದಾಗಿ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಕೆಲಸ ಕೊಡಿಸೋವಂಥ ಕೆಲಸವನ್ನು ನಮ್ಮ ನೆಚ್ಚಿನ ಶಾಸಕರು ಮಾಡಿದ್ದಾರೆ. ಅದಾದ ನಂತರ ಏನು ಇಲ್ಲಿ ಒಬ್ಬ ವ್ಯಕ್ತಿ ಹೇಳಿದ್ರು ಬೆಂಗಾವಲು ನನ್ನ ಬಿಡೋದೇ ಇಲ್ಲ ಅಂತ. ಅವರು ಇಲ್ಲಿ ರಾಜಾಜಿನಗರ ಪೇದೆ ಆಗಿದ್ರು, ಪೊಲೀಸ್ ಪೇದೆ. ಅವ್ರ ಹತ್ರ ಒಡನಾಟ ಚೆನ್ನಾಗಿತ್ತು, ಶಾಸಕರ ಒಡನಾಟ. ಅವ್ರ ಬಗ್ಗೆ ಎಲ್ಲ ಗೊತ್ತಿದ್ರೂ ಆ ಥರ ಸುಳ್ಳು ಮಾಹಿತಿ ನೀಡಿದ್ದಾರೆ. ಅವರ ಪೊಲೀಸ್ ಪೇದೆ ಆಗಿರತ್ತೆ ಒಂದು ಬೇಜಾರಾಗುತ್ತೆ. ಯಾಕಂತ ಅಂದರೆ ಅವರು ಆ ರೀತಿ ಹೇಳ್ಬಾರ್ದಾಯ್ತು. ನಮ್ಮ ಬೆಂಗಾವಲವರು ನಮ್ಮ ಸುರೇಶ್ ಕುಮಾರ್ ಅವರ ಹತ್ರನೇ ಬರೋಕ್ಕೆ ಬಿಡಲ್ಲ. ಯಾಕಂತ ಅಂದರೆ ಬೆಂಗಾವಲು ಹಿಂದೆ ಓಡಾಡುವ ಶಾಸಕರು ಯಾರೇ ಒಬ್ಬರು ಇದ್ದಾರೆ ಅಂದರೆ ಅವರು ರಾಜಾಜಿನಗರ ಶಾಸಕರಾದ ನಮ್ಮ ಸುರೇಶ್ ಕುಮಾರ್ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಇಲ್ಲೆಲ್ಲ ಪೂರ್ತಿ ದಲಿತರು ಇರೋದು. ದಲಿತರ ಏರಿಯಾಗೆ ಸುರೇಶ್ ಕುಮಾರ್ ಬರಲ್ಲ. ಅವ್ರು ಬ್ರಾಹ್ಮಣರು, ನಾವು ದಲಿತರು. ಇನ್ನೊಂದು ವಿಷಯ, ಸಂತೋಷದ ವಿಷಯ ಅಂದರೆ ಇದೇ ದಲಿತರ ಜಾಗದಲ್ಲಿ, ದಲಿತರ ಬಡಾವಣೆಯಲ್ಲಿ ಯಾರಾದರೂ ಶಾಸಕರು ಮನೆ ಕಟ್ಸಿರೋ ಒಬ್ಬರು ಇದ್ದಾರೆ ಅಂದರೆ ಇದೇ ನಮ್ಮ ನೆಚ್ಚಿನ ಶಾಸಕರಾದ ಸುರೇಶ್ ಕುಮಾರ್. ಈ ಮನೆ ನೋಡಿ, ಇದೇ ದಲಿತರ ಬಡಾವಣೆಯಲ್ಲಿ ನೆಚ್ಚಿನ ಶಾಸಕರು ಕಟ್ಟಿಸಿಕೊಟ್ಟಿರುವ ಮನೆ ಇದಾಗಿದೆ. ಈ ಮನೆ, ಆಮೇಲೆ ಈ ಮನೆ ದಲಿತರಿಗೆ ಈ ಸುಂದರವಾದ ಮನೆ ಕಟ್ಟಿಕೊಟ್ಟಿದ್ದಾರೆ. ಇದೊಂದು ಮನೆ, ದಯವಿಟ್ಟು ನೋಡಿ. ಇಲ್ಲೊಂದು ಮನೆ, ಇಲ್ಲೇ ಈ ಜಾಗದಲ್ಲಿ ಏನಂದ್ರೆ ದಲಿತರಿಗೆ ಒಟ್ಟು ದಯಾನಂದ ನಗರ ವಾರ್ಡಿನಲ್ಲಿ 180 ಮನೆ ಕಟ್ಟಿಕೊಟ್ಟಿದ್ದಾರೆ. ಅದು ದಲಿತರಿಗೆ. ಉದಾಹರಣೆ, RJ ಕಾಲೋನಿಯಲ್ಲಿ 25 ಮನೆ ಕಟ್ಟಿಸ್ಕೊಟ್ಟಿರುವಂಥ ಏಕೈಕ ಶಾಸಕರೇ ಆಗಿರ್ತಾರೆ ಅದು ನಮ್ಮ ಸುರೇಶ್ ಕುಮಾರ್. ಬನ್ನಿ, ಅವರ ಈ ಮನೆ ಮಾಲೀಕರಾದ ರಾಜ ಬೇಕಾದ್ರೆ ಒಂದು ಮಾತು ಕೇಳ್ತೀನಿ, ವಿಚಾರಿಸಿ ದಯವಿಟ್ಟು. ಈ ಮನೆ ಕಟ್ಸ್ಕೊಟ್ಟಿರೋದು ಯಾರು ಅಂತ ಹೇಳ್ತೀರಾ? ಸನ್ಮಾನ್ಯ ಸುರೇಶ್ ಕುಮಾರ್ ಸಾಹೇಬರು ನಮ್ಮ ಏರಿಯಾದಲ್ಲಿ 21 ಮನೆಗಳನ್ನು ಕಟ್ಟಿಸಿದ್ದಾರೆ. ನಾನು ಹುಟ್ಟಾಗಿಂದ ಯಾರು ಯಾವ MLAನೂ ಈ ಥರ ಬಂದು ಮನೆ ಹತ್ರಕ್ಕೆ ಬಂದು ಏನೋ ಮಾಡಲಿಲ್ಲ. ದಲಿತರಿಗೆ ತುಂಬ ಸಹಾಯ ಮಾಡಿದ್ದಾರೆ, ಇನ್ನೂ ಮಾಡ್ತಲೇ ಇದ್ದಾರೆ. ಅವ್ರಿಗೂ ನಮ್ಮ ಧನ್ಯವಾದಗಳು ಸುರೇಶ್ ಕುಮಾರ್ ಸಾಹೇಬ್. ಮತ್ತು ನೀರಿನ ಪ್ರಾಬ್ಲಮ್ ಇತ್ತು, ನಮ್ಮೊಬ್ಬರಿಗೆ ಪ್ರಾಬ್ಲಮ್ ಇಲ್ಲ, ಇಡೀ ಏರಿಯಾಗೆ ಪ್ರಾಬ್ಲಮ್ಮು. ಪೈಪ್ ಚೇಂಜ್ ಮಾಡಿಸ್ತಾವ್ರೆ, ಹೌದು, ಅದಕ್ಕೂ ಒಳ್ಳೆ ಕೆಲಸನೇ ಮಾಡಿಸ್ತಾವ್ರೆ. ನಾವು ದಲಿತರಾದ್ರೂ ಅವ್ರು ಬಂದು ನಮ್ಮ ಯೋಗಕ್ಷೇಮ ಕೇಳಿ ಹೋಗ್ತಾರೆ. ಅದಕ್ಕೆ ನಮ್ಗೆ ಭಾರಿ ಸಂತೋಷ. ದಲಿತರು ಏನು ಸುರೇಶ್ ಕುಮಾರ್ ದಲಿತರು ಕಂಡ್ರೆ ಆಗಲ್ಲ, ಬರೋದಿಲ್ಲ ಅಂದ್ರೆ ಈ ಮನೇನ ಬುದ್ಧಿ ಪೂಜೆ ಮಾಡಿದ್ದೆ ಸುರೇಶ್ ಕುಮಾರ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಹಾಗೂ ಈ ಮನೆ ಓಪನ್ ಸೆರೆಮನಿಗೂ ಸುರೇಶ್ ಕುಮಾರ್ ಅವರು ಬಂದಿದ್ರು. ಹಾಗೂ ನಂತರ ಇನ್ನೊಬ್ಬರಾದ್ರೆ ನಿವಾಸಿಗಳು ಮಾತಾಡ್ತಾರೆ ನಮ್ಮ ನೆಚ್ಚಿನ ಸುರೇಶ್ ಕುಮಾರ್ ಬಗ್ಗೆ. ಇಲ್ಲಿನ ದಲಿತರು ನಿವಾಸಿಗಳು ಹೇಳಿ ಅಮ್ಮ, ಹೇಳಿ ಅಕ್ಕ. ಇಲ್ಲಪ್ಪ, ನೀರು ಬರ್ತಾ ಇರ್ಲಿಲ್ಲ. ಏನ್ 20 ವರ್ಷದ ಪೈಪ್ಗಳು ಎಲ್ಲ ಹುಳ ತಿಂದು ಎಲ್ಲ ಅರ್ಧಂಬರ್ಧ ಆಗೋಗ್ಬಿಟ್ಟಿತ್ತು. ಕ್ಲೀನಾಗಿ ಇವಾಗ ನಾವು ಕಂಪ್ಲೇಂಟ್ ಮಾಡಿದ್ಮೇಲೆ ಎಲ್ಲ ಸರಿ ಮಾಡೋರು. ಏನ್ ಸುಮ್ನೆ ಆಗಕ್ಕೆ ನಾವು ಗುಚ್ಚಲ್ಲ, ಕ್ಲೀನಾಗಿ ಎಲ್ಲ ಇದಾಗೋಗ್ಬಿಟ್ಟಿತ್ತಲ್ವಾ, ಎಲ್ಲ ತೆಗ್ದೆ ಹೊಸ ಪೈಪ್ಗಳು ಹಾಕವ್ರು. ಏನ್ ಎಂತ ಮೋಸ ಮಾಡಿ ಏನು ಹಾಕಿಲ್ಲ, ಹಳೇ ಪೈಪ್ಗಳು ಅವೆಲ್ಲಾನು. ನೀರೇ ಬರ್ತಿರ್ಲಿಲ್ಲ ನಮ್ಗೆ. ತಕ್ಷಣನೇ ಅವ್ರು ಇದು ಮಾಡಿ ಎಲ್ಲ ಪೈಪ್ ಎಲ್ಲ ತೆಗೆಸಿ ಮಾಡಿ. ನಮ್ಮ ನೆಚ್ಚಿನ ಶಾಸಕರು ಈ ಬಡಾವಣೆಯಲ್ಲಿ ದಲಿತರಿಗೆ ನಿರ್ಮಿಸಿ ಅಂತ ಈ ಮನೆ
ಈ ಮನೆಗೂ ಸಹ ಅವರು ಗುದ್ಲಿ ಪೂಜೆಗೂ ಬಂದಿದ್ದರು ಹಾಗೂ ಓಪನ್ ಸೆರೆಮನಿಗೂ ಬಂದಿದ್ರು. ಅವರು ನಿವಾಸಿಗಳಿಗೆ ಅವ್ರನ್ನ ಏನು ಯಾವ ರೀತಿ ಹೇಳ್ತಾರೆ ಸುರೇಶ್ ಕುಮಾರ್ ಬಗ್ಗೆ ಅಂತ ನಾವು ಕೇಳೋಣ ಬನ್ನಿ. ಇದೇ ರೋಡಿನಲ್ಲಿ ಆರ್ಜೆ ಕಾಲೋನಿ. ಅಕ್ಕ ಹೇಳಿ, ನಿಮ್ಗೇನು ಗೊತ್ತಿದೆ ಸುರೇಶ್ ಕುಮಾರ್ ಏನು ಮನೆ ಕಟ್ಕೊಟ್ಟಿರೋದು ಅದ್ರ ಬಗ್ಗೆ ಹೇಳಿ ಅಕ್ಕ, ಅವ್ರು ನಿಮ್ಮ ಅನಿಸಿಕೆ. ತುಂಬ ಚೆನ್ನಾಗಿ ಎಲ್ಲ ವ್ಯವಸ್ಥೆಗಳನ್ನ ಮನೆ ಕಟ್ಕೊಟ್ಟಿರೋದು, ಪ್ರತಿಯೊಂದು ಬೇರೆ ಬೇರೆ ಎಲ್ಲ ಸೌಕರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ. ಇದೇ ಬಡಾವಣೆಯಲ್ಲಿ ಎಷ್ಟು ವರ್ಷ ಬೇರೆಯವರು ರಾಜಕೀಯ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಆದರೆ ಇದೇ ಆರ್ಜೆ ಕಾಲೋನಿಯಲ್ಲಿ ಮೊಟ್ಟ ಮೊದಲು ಬಾರಿಗೆ ಸೂರು ಇಲ್ಲದವರಿಗೆ ಸೂರು ಕೊಟ್ಟಿರುವ ಒಬ್ಬ ದೀನ ದಲಿತರ ನಾಯಕರ ಅಂದರೆ ತಪ್ಪಾಗಲಾರದು. ಹಾಗೂ ಏನು ಇಲ್ಲಿ ಅಪಪ್ರಚಾರ ಮಾಡಿದರೋ ಅದೇ ರಸ್ತೆಯಲ್ಲಿರೋ ಜನರು ನಮ್ಮ ಶಾಸಕರ ಪರವಾಗಿ ಸಹಿ ಸಂಗ್ರಹಣೆ ಮಾಡ್ತಾ ಇದ್ದೀವಿ, ಫೋನ್ ನಂಬರ್ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಇಲ್ಲಿನ ನಿವಾಸಿಗಳಾಗಿ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಹಿರಿಯರಿದ್ದಾರೆ, ದಯವಿಟ್ಟು ಶಾಸಕರ ಬಗ್ಗೆ ಏನು ರೀತಿ ಹೇಳ್ತಾರೆ ಅನ್ನೋದು ಕೇಳ್ಬೋದು. ಒಳ್ಳೆ ಕೆಲಸ, ಇಷ್ಟ ನೀರು ಬರ್ತಾ ಇರಲಿಲ್ಲ, ಸ್ವಲ್ಪ ಪರವಾಗಿಲ್ಲ ಮಾಡಿದ್ದಾರೆ, ಎಲ್ಲರಿಗೂ ಅನುಕೂಲನೇ ಆಗಿದೆ, ಏನು ತೊಂದರೆ ಆಗಿದೆ, ಒಳ್ಳೆ ಕೆಲಸನೇ ಮಾಡಿದ್ದಾರೆ ಗುರು. ನಮಗಂತೂ ಈ ರಸ್ತೆ ಕಾಮಗಾರಿ ಆಗಿ 1 ತಿಂಗಳಾದ್ಮೇಲೆ ಅವ್ರಿಗೆ ಪಾಪ ಜ್ಞಾನೋದಯ ಆಗ್ಬಿಟ್ಟಿದೆ. ಕೊಳವೆ ಪೈಪನ್ನು ಅಳವಡಿಸ್ಬೇಕು ಅಂತೇಳಿ 1 ತಿಂಗಳಾದ್ಮೇಲೆ ಜ್ಞಾನೋದಯ ಆಗಿದೆ. ನಾವು ಖುದ್ದಾಗಿ ನಮ್ಮ ಸಾಹೇಬ್ರಿದ್ದಂಥ ಸುರೇಶ್ ಕುಮಾರ್ ಸರ್ ಹತ್ರ ನಾವು ಭೇಟಿ ಮಾಡ್ಸೋಣ ಅಂತ ಹೇಳಿ ಒಂದು 10-15 ಜನ ನಾವೆಲ್ಲ ಹೋಗಿ ಫಸ್ಟು ನಮ್ಮ ಏರಿಯಾದ ಎಕ್ಸ್ ಕಾರ್ಪೊರೇಟ್ ಹತ್ರ ಹೋಗಿ ನಮ್ಮ ಸಮಸ್ಯೆ ಎಲ್ಲ ತಿಳಿಸಿದ್ವಿ. ಆಮೇಲೆ ನಮ್ಮ ಸುರೇಶ್ ಕುಮಾರ್ ಸಾಹೇಬ್ರಿಗೂ ತಿಳಿಸಿದ್ವಿ, ಈ ಥರ ಇದೆ ಆರ್ಜೆ ಕಾಲೋನಿಯಲ್ಲಿ ನೀರು ಬರಲ್ಲ, ಸಮಸ್ಯೆ ತುಂಬ ಇದೆ, 8 ಮನೆಗೆ ನೀರು ಬರುತ್ತೆ, ಇನ್ನು 4 ಕಡೆ ನೀರು ಬರಲ್ಲ ಅಂದಾಗ ಸಾಹೇಬ್ರೆ ಖುದ್ದಾಗಿ BWSSB ಅವ್ರನ್ನ ಕರೆಸಿ ಮನೆಗೆ ಸಂಪ್ಗಳನ್ನ ತೆಗ್ದು ನೋಡಿ ಅವರು ಆ್ಯಕ್ಷನ್ ತಗೊಂಡಿದ್ದಾರೆ. ಏನಕ್ಕೋಸ್ಕರ ನೀರು ಬರ್ತಿಲ್ಲ ಅಂತ ನಾನು ಪರಿಶೀಲನೆ ಮಾಡಿ ಸ್ಥಳೀಯರ ಅನುಮತಿ ತಗೊಂಡೇ ಅವರು ಇದು ಮಾಡಿ ಅಗ್ಗಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಸ್ಥಳೀಯರು ಯಾರು ಅಪಪ್ರಚಾರ ಮಾಡಿದ್ದಾರೆ ಅವರು ಇಲ್ಲಿ ಸಮಸ್ಯೆಗಳ ಇರ್ತಕ್ಕಂಥವ್ರಲ್ಲ, ಬೇರೆ ಕಡೆ ಇರ್ತಕ್ಕಂಥವ್ರು. ಅವರು ಸುಮ್ಮನೆ ನಮ್ಮ ಸಾಹೇಬ್ರಿಗೆ, ಸುರೇಶ್ ಕುಮಾರ್ ಸಾಹೇಬ್ರಿಗೆ ಕೆಟ್ಟ ಹೆಸರು ಬರಲಿ ಅನ್ನೋದಕ್ಕೋಸ್ಕರ ಈ ಮಾಹಿತಿಯನ್ನು ಹರಿಬಿಟ್ಟಿದ್ದಾರೆ. ದಯವಿಟ್ಟು ಇದಕ್ಕೆ ಅವ್ರಿಗೆ ತಕ್ಕ ಉತ್ತರ ಕೊಡಬೇಕು ನಾವು ಅಂತ ನಾನು ಇದು ಮಾಡ್ತಾ ಇದ್ದೀನಿ. ನಮ್ಮ ಸ್ಥಳೀಯರ ಹತ್ರ ಎಲ್ಲ ನಾವು ಮಾಹಿತಿ ತಗೊಂಡು ಮನೆ ಭೇಟಿ ಕೊಟ್ಟು ಸಿಗ್ನೇಚರ್ ಸಹ ಮೂಲಕ ಸಾಹೇಬರು ಏನು ಸೌಕರ್ಯ ಮಾಡಿದ್ದಾರೆ ಅವ್ರ ಫೀಲ್ಡಲ್ಲಿ ಎಲ್ಲರಿಗೂ ದಲಿತವ್ರಿಗೆ ಮನೆ ಕಟ್ಕೊಟ್ಟಿದ್ದಾರೆ. ಸಿಂಗಲ್ ಪೇರೆಂಟ್ ಆದಂತಹ ಅಂದ್ರೆ ಇಲ್ಲಿ ಒಳ್ಳೆ ಕೆಲಸಕ್ಕೆ ಯಾರು ಅಡ್ಡಿ ಮಾಡಲ್ಲ. ಕೆಲವರು ಅವರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ, ಅವ್ರಿಗೆ ಬೇರೆ ಅನುಕೂಲ ಆಗೋಕ್ಕೆ, ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ನಾವು ಆರ್ಜೆ ಕಾಲೋನಿ ಈ ಥರ ಮಾಡ್ತಾ ಇದೀವಿ ಅಂತ ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ಈ ರೀತಿ ಸುದ್ದಿ ವಿಡಿಯೋ ಮಾಡಿ ಹರಡಿಬಿಟ್ಟಿದ್ದಾರೆ. ಇದು ಸತ್ಯಾಂಶ. ಇಲ್ಲಿ ನೋಡಿ, ನಮ್ಮ ದಯಾನಂದ ನಗರ ವಾರ್ಡಿನ 7ನೇ ಕ್ರಾಸಿನ ಇದೇ ದಲಿತ ನಿವಾಸಿಗಳಾದ 7ನೇ ಕ್ರಾಸ್ನಲ್ಲಿ ನಾವು ಏನು ಈ ಪೈಪ್ನ ಬದಲಾವಣೆ ಮಾಡಿರುವಂಥ ಅವ್ರದ್ದೇ ಒಂದು ಒಪಿನಿಯನ್ ಕೇಳೋಣ. ಹೇಳಿ ಅಕ್ಕ, ಸುರೇಶ್ ಕುಮಾರ್ ಮಾಡಿರೋ ಕೆಲಸ ಒಳ್ಳೇದಾ ಏನು ಅಂತ ಹೇಳಿ. ಈ ರೀತಿ ಏನು 25 ವರ್ಷಗಳ ಹಿಂದೆ ಈ ರೀತಿ ಪೈಪು ಏನು ತುಂಬಾ ಹಳೆ ಪೈಪು, ಲೀಕ್ ಆಗಿರೋ ಪೈಪು, ಇದೆಲ್ಲ ನಾವು ತುಂಬಾ ಒಳ್ಳೆ ವಿಷಯ ಅಂದ್ರೆ ಸಹಿ ಸಂಗ್ರಹಣೆನೂ ಮಾಡ್ತಾ ಇದೀವಿ. ಇದು ಯಾವುದು ಬಲವಂತಕ್ಕೆ ನಾವು ಯಾರಿಗೂ ಮಾಡಿಸ್ತಾ ಇಲ್ಲ. ಯಾಕಂತ ಅಂದ್ರೆ ಇವರು ಬಲವಂತವಾಗಿ ನಿಲ್ಲಿಸಿ ಮಾಡಿರುವಂತ ವಿಡಿಯೋ. ಯಾಕಂದ್ರೆ ಇವರು ಏನು 10-15 ವರ್ಷದಿಂದ ಚುನಾವಣೆ ಯಾರು ಪರಾಜಿತ ಆಗಿದ್ದರೋ ಅವರ ಬೆಂಗಾವಲನ್ನ ಇವರು ಬಲವಂತವಾಗಿ ನಿಲ್ಸ್ಕೊಂಡು ವಿಡಿಯೋ ಮಾಡಕ್ಕೆ, ಅದು ಸುಳ್ಳು ಅನ್ನೋದಕ್ಕೆ ಹೇಳಕ್ಕೆ ಇದು ಸತ್ಯ. ನಮ್ಮ ನೆಚ್ಚಿನ ಶಾಸಕರು ಏನು ಈ ದಲಿತರ ಬಡಾವಣೆಯಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಈ ವಿಡಿಯೋನೇ ಸತ್ಯವಾಗಿ ನಾವು ಸಹಿ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಈ ದಯಾನಂದ ನಗರ ವಾರ್ಡಿನ ನಮ್ಮ ಆರ್ಜೆ ಕಾಲೋನಿಯ 7ನೇ ಮುಖ್ಯ ರಸ್ತೆಯಲ್ಲಿರುವ ಇಲ್ಲಿ ಊರು ನಾವು ದಲಿತವ್ರೆ, ಅವ್ರಿಗೆ ಸುಂದರವಾದ ಮನೆ ಕಟ್ಕೊಟ್ಟಿರೋದು ನಮ್ಮ ನೆಚ್ಚಿನ ಸುರೇಶ್ ಕುಮಾರ್ ಅವರೇ. ಅಣ್ಣ, ದಯವಿಟ್ಟು ಹೇಳಿ, ನಿಮ್ಗೆ ಮನೆ ಯಾರು ಕಟ್ಕೊಟ್ಟಿತ್ತು ಅಂತ ಹೇಳಿ. ಸುರೇಶ್ ಕುಮಾರ್ ಸಾರೇ ನಮಗೆ
ಮನೆ ಕಟ್ಕೊಟ್ಟಿತ್ತು, ಧನ್ಯವಾದಗಳು. ಅಲ್ಲಿ ನೀರು ಕಟ್ಕೊಂಬಿಟ್ಟಿತ್ತು, ತುಂಬ ತಿಂಗಳಾರು ಗಟ್ಟಲೆ ಆಯಿತು. ಇವಾಗ ಏನೋ ಒಂದು ಸ್ವಲ್ಪ ಬರ್ತಾಯಿತ್ತು. ಈ ಪ್ರಕೃತಿ ಈ ವಾಟ್ರ್ ಬರೋದಕ್ಕೂ ಅವ್ರಿಗೂ ಇನ್ನೂ ಧನ್ಯವಾದಗಳು. ಅವರಿಂದ ಕೆಲಸನೂ ಆಯಿತು. ಇದು ದಯವಿಟ್ಟು ಸಹಿ ಅಣ್ಣ, ನಿಮ್ಮ ಹೆಸರು ಇದು ಸಹಿ ಸಂಗ್ರಹಣೆ. ಇದು ನಮ್ಮ ನೆಚ್ಚಿನ ಶಾಸಕರು ಮಾಡಿರೋ ಒಳ್ಳೆ ಕೆಲಸಕ್ಕೆ ಬೇರೆಯವರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ರಲ್ವಾ, ಇದು ನಿಮ್ಮ ಶಾಸಕರ ಬೆಂಬಲಕ್ಕೆ ನಾವು ನಿಂತಿದ್ದೀವಿ ಅನ್ನೋದಕ್ಕೆ ಸಹಿ ಸಂಗ್ರಹಣೆ. ಅದಕ್ಕೆ ಸೈನ್ ಮಾಡಿ, ಹೆಸರು ಸೈನ್ ಮಾಡಿ. RJ ಕಾಲೋನಿಯ 7ನೇ ಮುಖ್ಯ ರಸ್ತೆಯಲ್ಲಿರುವ ಈ ವಿಜಯ ಅನ್ನೋರು ಇವರೇ ಮೊದಲನೆಯಾಗಿ ಏನು 10-15 ಜನ ಮಹಿಳೆಯರನ್ನ ಕರ್ಕೊಬಂದು ಶಾಸಕರ ಬಳಿ ಬಂದು ಈ ವಾಟರ್ ಲೈನ್ ಪೈಪ್ ಚೇಂಜ್ ಮಾಡಿ 25 ವರ್ಷವಾಗಿದೆ, ದಯವಿಟ್ಟು ಇದೊಂದು ಮಾಡಿಕೊಡಿ ಅಂತ ಮನವಿ ಇಟ್ಟಾದ ಮೇಲೇ ಈ ಕೆಲಸಕ್ಕೆ ಕೈ ಹಾಕಿರೋದು ನಮ್ಮ ನೆಚ್ಚಿನ ಶಾಸಕರು. ಇವರಿಗೆ ಅಪಪ್ರಚಾರ ಮಾಡೋಕ್ಕೆ ನಿನ್ನೆ ನಾನು ಆ ವಿಡಿಯೋ ನೋಡಿ, ಅಪಪ್ರಚಾರ ವಿಡಿಯೋ ನೋಡಿ ಇವ್ರ ಹತ್ರ ಬಂದು ಹೇಳಿದ್ಕೆ ಇಲ್ಲ ನಾವು ಹೇಳಿದ್ಕೆ ಅವ್ರು ಮಾಡ್ತಾ ಇರೋದು ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಖುದ್ದಾಗಿ ಅವರ ಮನೆ ಹತ್ರ ಬಂದಿದ್ದೀವಿ. ಅವ್ರು ಮಾತಾಡೋದನ್ನ ನೀವು ಕೇಳಬೇಕಾಗಿ ವಿನಂತಿ. ಹೌದು, ಇಲ್ಲಿ ತುಂಬ ವಾಟರ್ ಸಮಸ್ಯೆ ಇತ್ತು, ಅದಕ್ಕೆ ಸರ್ ಪ್ರಾಬ್ಲಮ್ ಆಗಿದೆ ಅನ್ನೋದಕ್ಕೆ ಹಳೆ ಪೈಪ್ ಆಗಿರ್ಬೋದು, ಪೈಪ್ ಚೇಂಜ್ ಮಾಡಿ ನೋಡೋಣ ಬಿಡಿ ಅಂತ ಅಂದರು. ಸರಿ, ಅದೊಂದು ಮಾಡಿಸಿ ಸರ್. ಅದು ನಮ್ಮ ಊರು ಹಬ್ಬ ಬೇರೆ ಇತ್ತು, ಅದಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಡ್ತೀವಮ್ಮ ಅಂತಂದು ಅದಾದ್ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಹೊಸ ಪೈಪ್ ಹಾಕಿದ್ದಾರೆ. ಆಲ್ರೆಡಿ ಹಾಕಿದ ಪೈಪಲ್ಲಿ ಸ್ವಲ್ಪ ಚೆನ್ನಾಗಿರಲಿಲ್ಲ, ತುಂಬ ವರ್ಷದಿಂದ ಇತ್ತು, ಅದನ್ನು ನಾವು ನೋಡಿದ್ವಿ. ಈಗ ಪೈಪ್ ಹಾಕಿದ್ದಾರೆ, ಇವಾಗ ಸ್ವಲ್ಪ ಪರವಾಗಿಲ್ಲ, ಮುಂಚೆಗಿಂತ. ಅಪ್ಪನ ಮನೆ ದುಡ್ಡು ಇದು. ಈ ರೋಡ್ ನೀವೇನ್ ನೋಡ್ತಾ ಇದ್ರಲ್ಲ, ದೃಶ್ಯ ನೋಡ್ತಾ ಇದ್ರಲ್ಲ, ಇಲ್ಲಿಂದ ಆ ಡೆಡ್ ಎಂಡ್ ವರೆಗೂ ಈ ಅಪಪ್ರಚಾರ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಏನು ರಾಜಕೀಯ ವಿಶ್ಲೇಷಣೆ ಥರ ಎಲ್ಲ ಒಂದು ಮನಸ್ಸು ಕರಗೋ ಥರ ಅಂತ ಮಾತಾಡೋ ವ್ಯಕ್ತಿ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಇಲ್ಲಿರೋ ನಿವಾಸಿಗಳು ಮನೆ ಇರ್ಬೋದು, ಆದರೆ ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗಿ ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲಿ ಬರೋರಿಗೆ ನಮ್ಮ ಶಾಸಕರ ಬಗ್ಗೆ ಅವ್ರಿಗೇನು ಗೊತ್ತಿದೆ ಅಂತ. ಯಾಕೆ ಗೊತ್ತಾ ಅಂದರೆ ನಿಮಗೆಲ್ಲರೂ ಗೊತ್ತಿರಬೇಕು. ಯಾಕಂದರೆ ಅವ್ರ ಹೆಸರು ಶಿವಕುಮಾರ್. ಯಾಕಂದರೆ ಅವರು ಏನು ದಲಿತ ಕವಿ ಸಿದ್ಧಲಿಂಗಯ್ಯ ಇದ್ದಾರೋ ಅವರ ಸ್ವಂತ ತಮ್ಮ ಅವರು. ಯಾಕೊತ್ತಾ ಈ ವಿಷಯ ಯಾಕೆ ನಾನು ಹೇಳ್ತೀನಿ ಅಂದರೆ, ಅವರು MLC ಆಗಿದ್ದಾಗ ಅವ್ರಿಗೆ ಬರೋ ವರ್ಷ ಫಂಡು ಏನು ಅವರು ಅವಧಿಯಲ್ಲಿ 28 ಕೋಟಿ ಮೇಲೆ ಹೆಚ್ಚು ಅವಧಿ ಬಂದಾಗ 1 ರೂಪಾಯಿ ತಗೊಬಂದು ಈ ದಲಿತ ಏರಿಯಾದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡ್ಬೋದಾಗಿತ್ತು. ಇವರು ರಾಜಕೀಯ ವಿಶ್ಲೇಷಣೆ ಕೊಡ್ತಾರೆ, ಆದರೆ ಅವರ ಕೊಡೋದಲ್ಲಿ ಅವರ ಕೊಡುಗೆ ಅನ್ನೋದು ನಾವು ಇದರಲ್ಲಿ ಬೇಕಾದ್ರೆ. ಯಾಕಂದರೆ ಅವರ ಅಣ್ಣ MLC ಆಗಿರಬೇಕಾದ್ರೆ ಅವ್ರಿಗೆ ಅನುದಾನನ ತಗೊಬಂದು ನಮ್ಮ ಬಡಾವಣೆನ ಅಲ್ಲಿ ಯಾವುದಾದ್ರೂ 1 ರೂಪಾಯಿ ಕೆಲಸನೂ ಅವರು ಮಾಡಿಲ್ಲ. ಆ ಥರ ಇದ್ದಾಗ ಯಾವ ರೀತಿ ಒಬ್ಬರ ಮೇಲೆ ಆ ವಿಶ್ಲೇಷಣೆ ಕೊಡ್ತಾರೋ ನನಗಂತೂ ಅರ್ಥ ಆಗಲ್ಲ. ಇದು ಅವರು ಯೋಚನೆ ಮಾಡಬೇಕು. ನಮ್ಮ ಅಣ್ಣ MLC ಆದಾಗ ಫಂಡ್ ತಗೊಬಂದು ಇಲ್ಲೂ ಅಭಿವೃದ್ಧಿ ಮಾಡ್ಬೋದು ಆಯಿತು ಅಂತ. ಯಾಕಂತಂದರೆ ಈ ಸುಳ್ಳು ಸುದ್ದಿಲಿ ಅವರು ಒಬ್ಬ ವ್ಯಕ್ತಿ ಇದ್ದರು. ಅದಕ್ಕೋಸ್ಕರ ನಾನು ಅವ್ರ ಬಗ್ಗೆನೂ ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ.